ಯಾಕೆ ಯಶು ಟೆನ್ಷನ್ನಿಂದ ಅಡುಗೆ ಮನೆಯಲ್ಲೆಲ್ಲ ಯಾಕೆ ಬಡ ಬಡ ಅಂತ ಕುಕ್ಕುತ್ತಾ ಇದೆಯಾ? ಏಯ್ ಏ ಕೃಷ್ಣ ಪಾಚ್ ನಾಯಿಲೆ ಬಾ. ಏನಿಷ್ಟು ಪ್ರೀತಿಯಿಂದ ಕರೀತಾ ಇದೆಯಾ? ಯಾಕ ಯಾವತ್ತು ಪ್ರೀತಿಯಿಂದ ಕರೆದೇ ಇಲ್ವಾ? ಯಾರು ನೀನು? ನಿನ್ ಡಾರ್ಲಿಂಗ್ ನಾನು. ಯಾರೋ ನೀನು? ಯಶು ನಾನು ಕೃಷ್ಣ. ಯಾರ ಮಗ ನೀನು? ಸೂರ್ಯಪ್ರಕಾಶ್ ಅವ್ರ ಮಗ. ಏನ್ ಬಂದಿದೆ ನಿನಗ್ ದಾಡಿ? ಈಗ ನಾನು ಏನ್ ಮಾಡಿದೆ ಅಂತ ಇಷ್ಟೊಂದು ಕೂಗಾಡ್ತಿದ್ಯಾ? ರಾಂಗ್ ಆಗಿದ್ಯಾ? ನಾಚಿಕೆ ಆಗಲ್ಲ ನಿಂಗೆ? ಹೋಗಿ ಅವಳು ಮುಂದೆ ಕೈ ಕಟ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ಯಲ್ಲ. ನೀನು ಆ ಮ್ಯಾಟ್ರಿಗೆ ಬಂದಿದ್ಯಾ? ಗುಡ್ ಗುಡ್, ವೆರಿ ಗುಡ್. ನಮ್ಗೇನಾರ ಪಡ್ಕೊಬೇಕು ಅಂದರೆ ಒಂದೊಂದು ಕಳ್ಕೊಬೇಕು ಯಶು. ಅದೇ ಜೀವನ ಅಲ್ವಾ? ಬರೀ ಶಕ್ತಿ ಇದ್ರೆ ಸಾಲದು, ಯುಕ್ತಿನೇ ಇರಬೇಕು ಡಾರ್ಲಿಂಗ್. ಲೈಫಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನಿನಗೆ. ನೀನು ಹೆಂಗೆ ಮಾತಾಡಿದ್ರೆ ಹೆಂಗೆ? ನೀನೇನು ಪಡ್ಕೋಬೇಕೋ ಅದು ಏನು ಕಳ್ಕೊಂಬಿಟ್ಯೋ ಹೇಳಪ್ಪ ನೋಡೋಣ. ಅದೆಲ್ಲ ನಿನಗೆ ನಿಧಾನಕ್ಕೆ ಅರ್ಥ ಆಗತ್ತೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್. ಕಾರಣ ಏನೇ ಇರ್ಲಿ ಕಣೋ, ನೀ ಹೋಗಿ ಅವಳ ಮುಂದೆ ಕೈ ಕಟ್ಟಿ ಕೈ ಮುಗಿದ್ಕೊಂಡು ನಿಂತ್ಕೊಳ್ಳೋದು ನನಗಿಷ್ಟ ಇಲ್ಲ. ತೆಗೆದು ಕಲ್ಲೆ ಕಪಾಳಕ್ಕೆ ಬಾರಿಸ್ಬಿಡೋಣ ಅಂತಿದ್ದೆ ನಾನು. ಹೋಗಾಚೆ. ಯಶೋ, ನಾನು ಸುಮ್ಮನೆ ಅವ್ರಿವ್ರ ಕಾಲಿಗೆ ಬೀಳ್ತೀನಾ? ಕೈ ಮುಗಿತೀನಾ? ಈ ಕೃಷ್ಣ ಏನು ಅಂತ ನಿನಗೆ ಗೊತ್ತಿಲ್ವಾ? ಇಷ್ಟನ ಅರ್ಥ ಮಾಡ್ಕೊಂಡಿರೋದು ನೀನು? ನೋಡಿದ್ನಲ್ಲ ಅಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ನ, ಅಲ್ಲಿ ಪೂಜಾರರು ಏನಂದ್ರು ಗೊತ್ತಾ? ಏನಂದ್ರು? ಇವತ್ತು ತುಂಬ ಒಳ್ಳೆ ದಿನ, ನಿಮ್ಮ ಅಣ್ಣ ಅದಕ್ಕೆ ಹತ್ರ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು. ನಿಂಗೆ ಹಿಡಿದಿರೋ ಭೂತ ಪಿಸಾಚಿ ಎಲ್ಲ ಹೊರಗೆ ಹೋಗುತ್ತೆ ಅಂತ ಅಂದರು. ಹಾಂ, ಇವತ್ತಿಂದ ನನಗೆ ಶುಕ್ರದಶೆ ಅಂತೆ, ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಹಂಗೆ ಮಾಡಿದೆ, ಕೈ ಮುಕ್ಕೊಂಡು ನಿಂತಿದ್ದೆ. ಏನೋ ಏನೋ ನನಗೆ ಸ್ವಲ್ಪ ಕೆಲಸ ಇದೆಯಪ್ಪ, ನಾನು ಬರ್ತೀನಿ. ನಿನ್ನ ಏಯ್, ವಿನಯ್ಗೋಸ್ಕರ ಏನೋ ಕೇಳ್ಕೊತಾ ಇದ್ದ ಅನಿಸುತ್ತೆ ಕಣೆ. ಯಾವಾಗಲೂ ಅದೇ ಗೋಳು. ಇದ್ರೂ ಇರಬಹುದು ರಾಚಮ್ಮ, ಆದ್ರೂ ಅವಳು ಈ ಮನೆಗೆ ಸೊಸೆಯಾಗಿ ಬಂದಿರಬಹುದು. ಹಾಗಂತ ಅವಳು ಮುಂದೆ ನಮ್ಮ ಮನೆ ಮಗ ಹೋಗಿ ಕೈ ಕಟ್ಕೊಂಡು ಕೈ ಮುಗಿದ್ಕೊಂಡು ನಿಂತ್ಕೋಬೇಕಾ? ಅವಳು ಈ ಮನೇಲಿ ಇರೋರ್ಗೆಲ್ಲ ಕೈ ಮುಗಿದು ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಯ್ಯೋ, ಏನು ಮಾಡಕ್ಕಾಗದೆ ನಾನು ಸುಮ್ಮನೆ ನಿಂತಿದ್ದಲ್ಲ ಅಲ್ಲಿ. ಏನೇನು ನೋಡಬೇಕು ಈ ಬಡಪಾಯಿ ಜೀವ. ಆದರೂ ಯಶು, ಆ ಹುಡುಗಿಗೆ ಕಣ್ಣು ಮಿಟ್ಕಿಸ್ದೆ ಬೇರೆಯವ್ರು ಹುರಿದು ಮುಕ್ಕೋ ವಿದ್ಯೆ ಚೆನ್ನಾಗಿ ಗೊತ್ತಿದೆ ಅಂತ ಕಾಣಿಸುತ್ತೆ.